9 ವರ್ಷದ ಬಾಲಕಿ ಕಿಡ್ನಾಪ್ ಮಾಡಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರು ನಿನ್ನೆಯಷ್ಟೇ ಮಾತನಾಡಿದ್ರು. ದೇವೇಗೌಡರು ಸುಳ್ಳು ಹೇಳೋದ್ರಲ್ಲಿ ಫೇಮಸ್. ಆ ರೀತಿ ಇದ್ರೆ ದೂರು ಕೊಡ್ಲಿ, ಆ ದೂರಿನ ಆಧಾರದ ಮೇಲೆ ಅದನ್ನ ಎದುರಿಸಲಿಕ್ಕೆ ನಾನು ರೆಡಿ. ಯಾರು ಎಲ್ಲೆಲ್ಲಿ ಬಂಡೆ ಹೊಡೆದಿದ್ದಾರೆ ಅನ್ನೋದನ್ನ ನಾವು ಹೇಳ್ತೀವಿ. ದೊಡ್ಡವರು ಮಾಜಿ ಪ್ರಧಾನಿಗಳಿದ್ದಾರೆ, ಸೊ ಅವರ ಒಂದು ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೆಚ್ಚು ರಿಯಾಕ್ಟ್ ಮಾಡಕ್ ಹೋಗಲ್ಲ, ಮಾತನಾಡಬಾರ್ದು ಅಂತ ಸುಮ್ಮನಿದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 9 ವರ್ಷದ ಬಾಲಕಿ ಕಿಡ್ನಾಪ್ ವಿಚಾರ ಸಂಬಂಧಿತವಾಗಿ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಡಿಕೆ ಸುರೇಶ್ ಅವರಿಂದ. ಚುನಾವಣೆ ಇನ್ನೇನು 1 ವಾರ ಅಷ್ಟೇ ಬಾಕಿ ಇದೆ. ಈಗಾಗಲೇ ರಾಜಕೀಯ ಪಕ್ಷಗಳು ಹಬ್ಬರದ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೂ ಸಹ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾದಂಥ ಡಿಕೆ ಸುರೇಶ್ ಅವರು ಇವತ್ತು ಮುಗಳೂರಿನಿಂದ ಪ್ರಚಾರವನ್ನು ಚಾಲನೆ ಕೊಟ್ಟು ಈಗ ಪ್ರಚಾರ ಪ್ರಾರಂಭ ಆಗಿದೆ. ನಾವು ನೇರವಾಗಿ ಅವ್ರನ್ನೇ ಮಾತಾಡ್ತೀವಿ. ಸರ್, ಇವತ್ತು ಪ್ರಚಾರ ಆನೇಕಲ್ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದೀರಿ, ಯಾವ ರೀತಿ ನಡೀತಿದೆ ಸರ್? ನೋಡಿ, ನಾನು ಈಗಾಗಲೇ 3 ಚುನಾವಣೆಯನ್ನು ಎದುರಿಸಿದ್ದೇನೆ. ಇದು ನನ್ನ 4ನೇ ಚುನಾವಣೆ. ರಾಜ್ಯದ ಕಳೆದ ಚುನಾವಣೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಅದಕ್ಕಿಂತ ಹೆಚ್ಚು ಜನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಖಂಡಿತ ಈ ಬಾರಿ ಅತಿ ಹೆಚ್ಚು ಮತಗಳನ್ನು, ಇನ್ನೂ ಹೆಚ್ಚಿನ ಮತಗಳನ್ನು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನನಗೆ ಭರವಸೆ ಇದೆ. ಸರ್, ಇವತ್ತು ಪ್ರಚಾರ ಮಾಡ್ತೀವಿ, ನಿನ್ನೆ ಚನ್ನಪಟ್ಟಣದಲ್ಲಿ ಪ್ರಚಾರ ಮುಗಿಸ್ಕೊಂಡ್ಬಂದಿದ್ದೀರಿ, ಯಾವ ರೀತಿ ಬೆಂಬಲ ಸಿಗ್ತಿದೆ? ತಾವು ಈಗಾಗಲೇ ನೋಡಿದ್ದೀರಿ ಅಂತ ಕಾಣಿಸುತ್ತೆ. ಚನ್ನಪಟ್ಟಣದಲ್ಲೂ ಕೂಡ ವಿಶೇಷವಾಗಿ ಜನ ಎಲ್ಲರೂ ಕೂಡ ಇವತ್ತು ಬಹಳಷ್ಟು ಮುಂದೆ ಬಂದಿದ್ದಾರೆ. ಅನೇಕರು ಪಕ್ಷಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಯುವಕರು ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ಮಹಿಳೆಯರೆಲ್ಲರೂ ಕೂಡ ಇವತ್ತು ಈ ಒಂದು 5 ಗ್ಯಾರಂಟಿಗಳನ್ನು ಏನು ಸರ್ಕಾರ ಕೊಟ್ಟಿದೆ, ಕಾಂಗ್ರೆಸ್ ಸರ್ಕಾರ, ಅದನ್ನು ಪ್ರಶಂಸೆ ವ್ಯಕ್ತಪಡಿಸಿ ನಾವು ನಿಮ್ಮ ಜೊತೆ ಇದ್ದೇವೆ, ನಮ್ಮ ಕೈಯನ್ನು ಬಲಪಡಿಸ್ತೇವೆ, ಕೈ ಸರ್ಕಾರವನ್ನು ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ವಿಶ್ವಾಸ ಇದೆ. 9 ವರ್ಷದಕ್ಕೆ ಬಾಲಕಿನ ಕಿಡ್ನಾಪ್ ಮಾಡಿ ಒಂದು ಇದು ಮಾಡಿದ್ರು ಅಂತೇಳಿ ಇದು ನಿನ್ನೆಯಿಂದ ಚರ್ಚೆಗೆ ಬಂದಿದೆ ಸರ್. ನೋಡಿ, ಅಂಥ ಪ್ರಮೇಯ ಡಿ ಕೆ ಶಿವಕುಮಾರ್ಗಾಗಲಿ ನಮಗಾಗಲಿ ಇಲ್ಲ. ಸುಳ್ಳುಗಳನ್ನು ಹೇಳೋದ್ರಲ್ಲಿ ದೇವೇಗೌಡರ ಕುಟುಂಬ ಭಾಳ ಫೇಮಸ್ಸು. ಆ ಥರ ಏನಾರ ಇತ್ತು ಅಂತ ಅಂದರೆ ಕಂಪ್ಲೇಂಟ್ ಕೊಡಲಿ. ಅವ್ರು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ಕೂಡ ದಾಖಲೆಗಳಿದೆ. ಅದನ್ನು ಕೂಡ ಚುನಾವಣೆ ಆದಮೇಲೆ ಚರ್ಚೆಗೆ ಬರಲಿ, ಬಿಡೋಣ, ಮಾತಾಡೋಣ. ಯಾರು ಎಲ್ಲೆಲ್ಲಿ ಬಂಡೆ ಹೊಡೆದಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ಯಾವ ಕುಟುಂಬದವ್ರು ಯಾವ ಊರಲ್ಲಿ ಬಂಡೆ ಹೊಡೆದಿದ್ದಾರೆ, ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ಅದನ್ನು ಕೂಡ ನಾನು ಹೇಳ್ತೀನಿ. ದೇವೇಗೌಡರೇ ಅದನ್ನು ಹೇಳ್ತಿದ್ರು ಸರ್. ನಾನೇ ಹೇಳ್ತಾ ಇದ್ದೀನಿ, ದೇವೇಗೌಡರಿಗೆ ಹೇಳ್ತಾ ಇರೋದಪ್ಪ. ದೇವೇಗೌಡರು ದೊಡ್ಡವರಿದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳಿಗೆ ಹೇಳ್ತಾ ಇರೋದು. ದೇವೇಗೌಡರು ಕುಟುಂಬದವರು ಬಂಡೆ ಹೊಡೆದಿರೋರು ಯಾರು ಅಂತ ನಾನು ಹೇಳ್ತೀನಿ. ನಾನು ಬಂಡೆ ಹೊಡೆದಿದ್ದೀನಿ ಅಂತ ಹೇಳ್ತಾರಲ್ವಾ, ಡಿ ಕೆ ಶಿವಕುಮಾರ್ ಬಂಡೆ ಹೊಡೆದವ್ರೆ ಅಂತಲ್ವಾ, ಯಾವ ಕುಟುಂಬದವರು ಬಂಡೆ ಹೊಡೆದವ್ರೆ ಅಂತೇಳಿ ನಾನು ಹೇಳ್ತೀನಿ. ಎಲ್ಲೆಲ್ಲಿ ಬಂಡೆ ಹೊಡೆದವ್ರೆ ಅಂತಲೂ ಹೇಳ್ತೀನಿ. ಗೊತ್ತಾಗುತ್ತಲ್ಲ ಜನಕ್ಕೆ. ಮಾತಾಡಬಾರ್ದು ಅಂತ ಇದ್ದೀವಿ ಅಷ್ಟೇನೆ. ಆದರೆ ಅದನ್ನೇ ಒಂದು ಅಸ್ತ್ರ ಮಾಡಿಕೊಂಡು, ನಾವು ಮಾತಾಡೋದಿಲ್ಲ ಅನ್ನೋದನ್ನೇ ಅಸ್ತ್ರ ಮಾಡಿಕೊಂಡು ನಮ್ಮ ಮೇಲೆ ಏನೋ ಒಂದು ಇದು ಮಾಡೋದು, ಗೂಬೆ ಕುಣಿಸೋದಲ್ಲ. ಇವತ್ತು ರಾಜ್ಯದ ಜನ ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅವರನ್ನು ಪ್ರಧಾನಿ ಮಂತ್ರಿ ಮಾಡಿದ್ದಕ್ಕೆ ಬೇರೆಯವ್ರ ಪಕ್ಕದಲ್ಲಿ ಕರ್ಕೊಂಡು ಕುಂಡಿಸ್ಕೋತಾ ಇದ್ದಾರೆ, ಇಲ್ಲಾಂದ್ರೆ ಯಾರು ಕರ್ಕೊಂಡು ಕುಂಡಿಸ್ಕೋತಾ ಇರಲಿಲ್ಲ. ಅಂದರೆ ಚುನಾವಣೆಯಿಂದ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ ಆರೋಪ. ಚುನಾವಣೆ ಅಲ್ಲದೆ ಬೇರೆ ಇನ್ನೇನು ಇಲ್ಲ ರೀ. ಅವರು ರಾಜಕೀಯ, ಅವ್ರ ಕುಟುಂಬ ಉಳಿವಿಗಾಗಿ ಚುನಾವಣೆಯಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಇಷ್ಟು ಸಂಸದರಾದ ಡಿ ಕೆ ಸುರೇಶ್ ಅವರ ಮಾತಾಗಿರುವಂಥದ್ದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ ಟಿವಿ. ಇವತ್ತು ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂತಹ ಡಿಕೆ ಸುರೇಶ್ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ದೇವೇಗೌಡರು ಆಡಿದಂತಹ ಮಾತುಗಳು, ಆರೋಪ ಸಂಬಂಧಿತವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಸೊ ಅವರು ಸುಳ್ಳು ಹೇಳ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀವಿ. ಸದ್ಯ ಚುನಾವಣೆ ಇದೆ, ಈ ಸಂದರ್ಭದಲ್ಲಿ ಮಾತನಾಡಬಾರ್ದು ಅಂತ ಸುಮ್ಮನಿದ್ದೀವಿ. ನಾವು ಸುಮ್ಮನಿದ್ದೀವಿ ಅನ್ನೋದನ್ನೇ ಅವ್ರು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಹೋದ್ರೆ ನಾವು ಕೂಡ ಸುಮ್ಮನಿರಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬ ಅಂದ್ರೆ ದೇವೇಗೌಡರ ಕುಟುಂಬ ಎಲ್ಲೆಲ್ಲಿ ಬಂಡೆ ಹೊಡೆದಿದೆ, ಏನ್ ಕತೆ, ಎಲ್ಲದರ ವಿವರವನ್ನ ಬಿಚ್ಚಿಡ್ತೀವಿ. ಅದಕ್ಕೂ ಕೂಡ ಒಂದು ಸಮಯ ಬರುತ್ತೆ. ಸದ್ಯ ಈಗ ಮಾತಾಡಲ್ಲ ಅಂದಿದ್ದಾರೆ ಡಿ ಕೆ ಸುರೇಶ್.